ಬೆಂಗಳೂರಲ್ಲೇ ಫಸ್ಟ್ ಟೈಮ್ ಮೇಕ್ ಯುವರ್ ಓನ್ ರೆಸಿಪಿ ಅನ್ನೋ ಕಾನ್ಸೆಪ್ಟ್ ಇವರೇ ಮಾಡಿದ್ದು. ಬನ್ನಿ ನೋಡುವ. ಲಿಫ್ಟ್ ಎಲ್ಲ ಇದೆ. ಏನಿದು ಮೇಕ್ ಯುವರ್ ಓನ್ ರೆಸಿಪಿ ಅನ್ನೋ ಕಾನ್ಸೆಪ್ಟ್ ಅಂದರೆ, ನಿಮ್ಮ ಮನೇಲಿ ಇವಾಗ ಸಾಂಬಾರು ಪುಡಿ, ವಾಂಗಿಬಾತ್ ಪುಡಿ, ಬಿಸಿಬೇಳೆಬಾತ್ ಪುಡಿ ಎಲ್ಲದಕ್ಕೂ ಒಂದು ನಿಮ್ಮದೇ ಆದ ಒಂದು ರೆಸಿಪಿ, ನಿಮ್ಮ ಅಜ್ಜಿದು ಅಮ್ಮಂದು ಒಂದು ರೆಸಿಪಿ ಅಂತ ಇರುತ್ತಲ್ಲ, ಆ ರೆಸಿಪಿನ ಇವಾಗ ನಿಮ್ಮ ಮನೇಲಿ ಮಾಡ್ಕೊಳಕ್ಕಾಗ್ತಿರಲ್ಲ. ಬಿಸಿಲಿರಲ್ಲ, ಒಣಗಾಕಿರಲ್ಲ, ಅಥವಾ ಕೆಲಸದ ಟೆನ್ಷನ್ನು, ಕೆಲಸದ ಟೈಮ್ ಇರಲ್ಲ, ಸೊ ಮಾಡೋಕ್ಕಾಗಿರಲ್ಲ. ಈ ಕಾನ್ಸೆಪ್ಟ್ ಏನಂದರೆ, ನಿಮ್ಮದೇ ಒಂದು ರೆಸಿಪಿ ಏನಿರುತ್ತೆ ಆ ರೆಸಿಪಿನ ಸೇಮ್ ಅಳತೆ ಪ್ರತಿಯೊಂದು ಅಳತೆನ ಇಲ್ಲಿ ತೊಗೊಂಬಂದು ಕೊಟ್ಟರೆ ಇವ್ರ ಹತ್ರನೇ ಎಲ್ಲ ರಾ ಮೆಟೀರಿಯಲ್ಸ್ ಇರುತ್ತೆ. ನಿಮ್ಮ ಅಳತೆಗೆ ಬೇಕಾಗಿರೋ ಥರ ರಾ ಮೆಟೀರಿಯಲ್ಸ್ ಎಲ್ಲ ಹಾಕಿ ಅಷ್ಟೇ ತೂಕ ಮಾಡಿ ನೀಟಾಗಿ ಸ್ಲೋ ರೋಸ್ಟಿಂಗ್ ಮಾಡಿ, ನಿಮ್ಮ ಮನೇಲಿ ಹೆಂಗೆ ಮಾಡ್ತೀರೋ ಅದೇ ಥರ ಸ್ಲೋ ರೋಸ್ಟಿಂಗ್ ಮಾಡಿ ಎಲ್ಲ ಮಾಡ್ತಾರೆ. ಅದನ್ನು ಬಂದು ತೋರಿಸ್ತೀವಿ. ಸೊ ಎಲ್ಲ ನೋಡಿ, ಇಲ್ಲೇ ಗೋಧಿ, ಉದ್ದಿನಬೇಳೆ, ರಾಗಿ ಇದು ಎಲ್ಲನೂ ಕೂಡ ನೀವು ಇಲ್ಲೇ ಮಿಲ್ ಮಾಡಿಸ್ಕೋಬೋದು. ನಾಟ್ ಜಸ್ಟ್ ಸಾಂಬಾರು ಪುಡಿ, ಆ ಪುಡಿ ಈ ಪುಡಿ. ಇಲ್ಲಿ ನೋಡಿ, ಅಜ್ಜಿ ಆಲ್ರೆಡಿ ಅವ್ರದ್ದು ರೆಸಿಪಿ ಶುರು ಮಾಡ್ಕೊಂಡಿದ್ದಾರೆ. ಕರಿಬೇವೆಲ್ಲ ಬಿಡಿಸಿಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದೀರಾ ಅಜ್ಜಿ? ಚಟ್ನಿ ಪುಡಿಗಾ? ಕೊಬ್ಬರಿ ಚಟ್ನಿ ಪುಡಿ ಎರಡೂ ಮಾಡ್ಕೋತಾ ಇದ್ದೀರಾ? ಅಮೇರಿಕಾ ಕಳ್ಸಕ್ಕ? ಇಲ್ಲಿಂದಾನೆ ಎಲ್ಲ ಫುಲ್ ಪಾರ್ಸಲ್. ಅಜ್ಜಿ ಬರೀ ಹುಣ್ಸೆಹಣ್ಣು ಹಾಕಿದ್ರು? ಹಾಂ ನೋಡಿ, ಹುಣ್ಸೆಹಣ್ಣು ರೋಸ್ಟ್ ಮಾಡ್ತಾ ಇದ್ದಾರೆ. 2 ವರ್ಷ ಎಲ್ಲ ಹಂಗೆ ಇಟ್ಕೊಂಡು ತಿನ್ಬೋದಂತೆ. ಅದಕ್ಕೆ ಹೆಂಗೆ ನಿಮಗೆ ಬೇಕಾಗಿರೋದೆಲ್ಲ ಐಟಮ್ಸ್ ಇಲ್ಲೇ ಹಾಕ್ಸ್ಕೊಬೋದು. ಧನಿಯಾ ಪುಡಿ, ಮೆಣಸಿನ್ಕಾಯಿ, ಎಲ್ಲ ಥರ ಮೆಣಸಿನ್ಕಾಯಿ ಇದೆ. ನಿಮಗೆ ಯಾವ ಥರ ಮೆಣಸಿನ್ಕಾಯಿ ಬೇಕೋ ಎಲ್ಲ ಚೂಸ್ ಮಾಡ್ಬೋದು. ಸೊ ಅದನ್ನೆಲ್ಲ ರೋಸ್ಟ್ ಮಾಡಾದ್ಮೇಲೆ ಇಲ್ಲಿ ತೊಗೊಬಂದು ಹಾಕ್ತಾರೆ. ಸೊ ಇಲ್ಲಿ ಸಾಂಬಾರು ಪುಡಿ ಎಲ್ಲ ಗ್ರೈಂಡಾಗಿ ಬಂದಿದ್ದನ್ನು ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಸರಿಯಾಗಿ ಮಿಕ್ಸ್ ಆಗಲ್ಲ ಅನ್ನೋ ರೀಸನ್ಗೆ ಮಸಾಲ ಮಿಕ್ಸರ್ ಅನ್ನೋದು ಇಟ್ಕೊಂಡಿದ್ದಾರೆ. ಸೊ ಇದರಲ್ಲಿ ಆ ಪೌಡರ್ ಹಾಕಿದ್ರೆ ಎಲ್ಲ ಪ್ರಾಪರ್ ಮಿಕ್ಸಿಂಗ್ ಆಗುತ್ತೆ. ಆ ಮಿಕ್ಸಿಂಗ್ ಆಗಿದ್ದನ್ನು ಪ್ಯಾಕೆಟಲ್ಲಿ ಪೌಡರ್ ಹಾಕಿ ನೀಟಾಗಿ ಸೀಲ್ ಮಾಡಿ ಪ್ಯಾಕ್ ಮಾಡಿ ಕೊಡ್ತಾರೆ. ಸೊ ಅಲ್ಲಿ ಸೀಲಾಗಿ ಪ್ಯಾಕ್ ಆಗಿರೋ ಬಂದಿರೋದನ್ನು ಇವಾಗ ಅಜ್ಜಿ ಇರ್ತಾರೆ ಗೊತ್ತಾ, ಫಾರಿನಲ್ಲಿ ಅವ್ರ ಮಕ್ಳಿಗೆ ಕಳಿಸ್ಬೇಕು ಅಂತ ಈಸಿಯಾಗಿ ಕಳಿಸ್ಬೋದು. ಸೊ ಇದೆಲ್ಲ ನೀವು ಇಲ್ಲೂ ಬಂದು ಮಾಡೋಕ್ಕಾಗಿಲ್ಲ, ಅಷ್ಟು ಟೈಮ್ ಇಲ್ಲ ಅಂತ ಅನ್ನೋರು www.girini.in ಅಲ್ಲಿ ಕೂಡ ನಿಮ್ದು ಏನೇನು ರೆಸಿಪಿ ಇದೆ ಸೇಮ್ ಅದೇ ಅಳತೆಯಲ್ಲಿ ಅಲ್ಲೆಲ್ಲ ನೀವು ಹಾಕ್ಬಿಟ್ಟು ನಿಮ್ಮ ಹೋಮ್ ಡೆಲಿವರಿ ಅಂತ ಹೋಮ್ ಅಡ್ರೆಸ್ ಕೊಟ್ಟರೆ ಇವರೇ ಹೋಮ್ ಡೆಲಿವರಿ ಕೂಡ ಮಾಡ್ತಾರೆ. ನೋಡಿ, ಇಲ್ಲಿ ಆಲ್ರೆಡಿ ಅವ್ರದ್ದು ರೆಸಿಪಿ ಎಲ್ಲ ಕೊಟ್ಟು ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದು ನಿಮ್ದು ಅವ್ರದ್ದೇ ಡೇಟಲ್ಲಿ ಕೂಡ ಸ್ಟೋರ್ ಆಗಿರುತ್ತೆ. ನೀವು ನೆಕ್ಸ್ಟ್ ಟೈಮ್ ನನಗೆ ಈ ರೆಸಿಪಿ ಬೇಕು ಅಂತ ಹೇಳಿದ್ರೆ ಅವ್ರು ಡೈರೆಕ್ಟಾಗಿ ಆ ರೆಸಿಪಿ ನೀವು ಮಾಡಿಕೊಟ್ಟು ಕಳಿಸ್ತಾರೆ. ಆ್ಯಂಡ್ ಆಲ್ಸೋ ಅವ್ರದ್ದೇ ಆ್ಯಪ್ ಕೂಡ ಇದೆ, ಗಿರಣಿ ಅನ್ನೋ ಆ್ಯಪು, ಅದರಲ್ಲಿ ಕೂಡ ನೀವು ಮಾಡ್ಕೋಬೋದು. ಸೆಕೆಂಡ್ ಫ್ಲೋರಲ್ಲಿ ಮಸಾಲ ಮಿಲ್ ಇದ್ದರೆ ಫಸ್ಟ್ ಫ್ಲೋರಲ್ಲಿ ಗಾಣದೆಣ್ಣೆ ಮಾಡ್ತಾರೆ. ಬನ್ನಿ ನೋಡೋಣ. ಇಲ್ಲಿ ನೋಡಿ, ಇವ್ರ ಹತ್ರನೇ ಕಡಲೆ ಬೀಜ, ಕೊಬ್ಬರಿಗಳೆಲ್ಲ ಇಲ್ಲೇ ಇದೆ. ಸೊ ಇವರಿಲ್ಲೇ ಡೈರೆಕ್ಟಾಗಿ ಗಾಣದೆಣ್ಣೆ ಮಾಡ್ತಾರೆ. ನೋಡಿ, ಇದರಲ್ಲಿ ಆಲ್ರೆಡಿ ಕಡಲೆ ಬೀಜ ಬಂದಿದೆ, ಇದರಲ್ಲೂ ಕಡಲೆ ಬೀಜ, ಇದರಲ್ಲಿ ಕೊಬ್ಬರಿ ಎಣ್ಣೆ ಬರ್ತಾ ಇದೆ. ನಾನು ಆವಾಗಲೇ ನೋಡಿದಾಗ ಇಲ್ಲಿವರೆಗೂ ಇತ್ತು ಕೊಬ್ಬರಿ, ಇವಾಗ ಆಲ್ರೆಡಿ ಎಷ್ಟೊಂದು ಬಂದಿದೆ. ಇಲ್ಲಿ ನೋಡಿ, ಎಣ್ಣೆ ಬರ್ತಾ ಇರೋದು ಘಮ ಘಮ ಅಂತ ಇದೆ. ನಾವು ಅಂಗಡಿಲಿ ಯೂಸ್ ಮಾಡೋ ಕೊಬ್ಬರಿ ಎಣ್ಣೆ ಇಷ್ಟು ಸ್ಮೆಲ್ ಬರೋಕ್ಕೆ ಚಾನ್ಸೇ ಇಲ್ಲ. ಎಷ್ಟು ಸ್ಮೆಲ್ ಇದೆ ಅಂದರೆ, ಆ್ಯಂಡ್ ಆಲ್ಸೋ ನಾಟ್ ಜಸ್ಟ್ ಸ್ಮೆಲ್, ಕುಕ್ಕಿಂಗ್ ಮಾಡುವಾಗ ನಾವು ಬೇರೆ ಎಣ್ಣೆ ಎಷ್ಟು ಯೂಸ್ ಮಾಡ್ತೀವೋ ಅದಕ್ಕೆ ಅರ್ಧ ಎಣ್ಣೆ ಯೂಸ್ ಮಾಡಿದ್ರೆ ಸಾಕು, ಕುಕ್ಕಿಂಗ್ ಡನ್. ಅದಕ್ಕೆ ಹೇಳೋದು ಪ್ಯೂರ್ ಎಣ್ಣೆ ಯೂಸ್ ಮಾಡಬೇಕು ಅಂತ. ಏನೇನಿದೆ ಎಣ್ಣೆ ಅಂತ ತೋರಿಸ್ತೀನಿ ಬನ್ನಿ. ಬಿಳಿ ಎಳ್ಳೆಣ್ಣೆ, ವರ್ಜಿನ್ ಕೋಕೋನಟ್ ಆಯಿಲು, ಸಾಸಿವೆ ಎಣ್ಣೆ, ದೀಪದೆಣ್ಣೆ, ಫ್ಲ್ಯಾಕ್ಸೀಡ್ ಆಯಿಲು, ಇಲ್ಲಿ ನೋಡಿ ಎಳ್ಳೆಣ್ಣೆ, ಸಾಫ್ಲವರ್ ಆಯಿಲ್, ಚಿಕ್ಕ ಡಬ್ಬ ದೊಡ್ಡ ಡಬ್ಬ ಎಲ್ಲ ಇದೆ ಇಲ್ಲಿ. ನಮ್ಮ ಮನೇಲಿ ಯೂಸ್ ಮಾಡೋ ಕೊಬ್ಬರಿ ಎಣ್ಣೆ ನಾನು ಇಲ್ಲಿಂದನೇ ತೊಗೊಬರೋದು ಬೈ ದ ವೇ, ಬಟ್ ನಾನು ಬಾಟಲಲ್ಲಿ ತೊಗೊಳಲ್ಲ. ಹೆಂಗೆ ತೊಗೊತೀನಿ ಅಂತ ತೋರಿಸ್ತೀನಿ ಬನ್ನಿ. ನಾನು ಹೆಂಗೆ ತೊಗೊಬರ್ತೀನಿ ಅಂದರೆ, ನಮ್ಮ ಮನೆಯಿಂದ ಡಬ್ಬಿ ತೊಗೊಬಂದು ಇಲ್ಲಿಂದ ಲೂಸ್ ತೊಗೊಂಡಾಗ್ತೀನಿ. ಸೊ ಗ್ರೌಂಡ್ ಫ್ಲೋರಿಗೆ ಬಂದರೆ ಇವ್ರದ್ದೇ ರೆಸಿಪಿಲಿ ಆಲ್ರೆಡಿ ಮಾಡಿಟ್ಟಿರೋ ಎಲ್ಲ ಥರ ಪೌಡರ್ಸ್ಗಳು ಸಿಗುತ್ತೆ ನಿಮಗೆ. ನಿಮ್ಮದೇನು ರೆಸಿಪಿ ಇಲ್ಲ ಅಂತ ಅನ್ನೋರು, ಅಥವಾ ಬೇಡ
ಬೇರೆ ಟ್ರೈ ಮಾಡ್ತೀನಿ ಅನ್ನೋರು ಇವ್ರ ರೆಸಿಪೀಸಲ್ಲೇ ಪ್ಯಾಕೆಟ್ಸ್ ತೊಗೋಬೋದು, ರೆಡಿ ಪ್ಯಾಕೆಟು. ಎಲ್ಲನೂ ಇವರೇ ಇಲ್ಲೇ ಮಾಡ್ತಾರೆ ಮಿಲ್ಲಲ್ಲಿ. ಸೊ ಎಲ್ಲ ರೆಡಿ ಪ್ಯಾಕೆಟ್ ಸಿಗುತ್ತೆ. ಗ್ರೌಂಡ್ನಟ್ ಚಟ್ನಿ ಪುಡಿ, ಕರಿ ಲೀವ್ಸ್ ಚಟ್ನಿ ಪುಡಿ, ಅಗಸೆ ಬೀಜದ ಚಟ್ನಿ ಪುಡಿ, ಹುರ್ಗಡ್ಲೆ ಚಟ್ನಿ ಪುಡಿ, ಇಲ್ಲಿ ಅರಿಶಿನ ಪುಡಿ, ಚಿಲ್ಲಿ ಪೌಡರ್, ಇದು ನೋಡಿ ದೋಸೆ ಪೌಡರ್ ಅಂತೆ. ನೀವು ಡೈರೆಕ್ಟಾಗಿ ಇದನ್ನು ತೊಗೊಂಡೋಗಿ ದೋಸೆ ಮೇಲೆ ಹಾಕೊಂಡು ತಿನ್ಬೋದು, ದೋಸೆ ಮಸಾಲ, ವಾಂಗಿಬಾತ್ ಪುಡಿ, ರಸಮ್ ಪುಡಿ. ಸೊ ಎಲ್ಲ ಥರ ಪುಡಿಗಳು ಡೈರೆಕ್ಟ್ ಇವ್ರ ಹತ್ರ ಪ್ಯಾಕ್ಡ್ ಕೂಡ ಸಿಗುತ್ತೆ, ನೀವು ಇದು ತೊಗೋಬೋದು. ನಂದು ಎಲ್ಲ ಶಾಪಿಂಗ್ ಆಯಿತು. ಇಲ್ಲಿ ನಾನೆಲ್ಲ ಪೌಡರ್ಸ್ಗಳು ತೊಗೊಂಬಿಟ್ಟಿದ್ದೀನಿ. ಥ್ಯಾಂಕ್ ಯು. ಸೊ ಈ ಗಿರಣಿ ಸ್ಟೋರ್ಸ್ ಇರೋದು ಜಯನಗರ್ 4T ಬ್ಲಾಕ್, ಬನ್ನಿ ಬೇಕರ್ಸ್ ಆಪೋಸಿಟ್ಟೆ. ಇನ್ನು 2 ಬ್ರಾಂಚ್, ಒಂದು ಅನ್ನಪೂರ್ಣೇಶ್ವರಿ ನಗರ್ ಮತ್ತು ನಾಗರಬಾವಿ ಫಸ್ಟ್ ಸ್ಟೇಜಲ್ಲಿದೆ. ಸೊ ಶಾಪಿಂಗು ಆಯಿತು ಆ್ಯಂಡ್ ನಂದು ಫಸ್ಟ್ ಯೂಟ್ಯೂಬ್ ವ್ಲಾಗು ಆಯಿತು. ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಬಾಯ್.